ಹಲವು ಮಾಹಿತಿ ಮಾಧ್ಯಮದಿಂದ ಸ್ವಾಗತ. ಇವತ್ತೇನಪ್ಪ ಅಂದರೆ ಜಿಯೋ ಸಿಮ್ಮಲ್ಲಿ ಜಿಯೋ ಟ್ಯೂನ್ ಹೇಗೆ ಸೆಟ್ ಮಾಡ್ಕೊಳ್ಳೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಸಿಂಪಲ್ಲಾಗಿ ಜಿಯೋ ಆ್ಯಪ್ ಪ್ಲೇಸ್ಟೋರಲ್ಲಿ ಹೋಗಿ ಜಿಯೋ 7 ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಜಿಯೋ 7 ಆ್ಯಪ್ ಓಪನ್ ಮಾಡಿಕೊಂಡು ಈ ಥರ ಬರುತ್ತೆ. ಯಾವುದೇ ಹೀರೋಗಳಾಗಲಿ, ಆರ್ಟಿಸ್ಟ್ ಆಗಲಿ, ಸಿಂಗರ್ಸ್ ಆಗಲಿ, ಅವು ನಮ್ಗೆ ಬೇಕಾಗಿರೋ ಹಾಡುಗಳನ್ನು ಸರ್ಚ್ ಮಾಡ್ಕೊಂಡು ಹುಡ್ಕೋಬೋದಾಗುತ್ತೆ. ಈ ಥರ ಬರುತ್ತೆ. ನಾನು ಸಿಂಪಲ್ಲಾಗಿ ರ್ಯಾಂಡಮ್ ಆಗಿ ತೋರಿಸ್ತಿದ್ದೀನಿ. ನಾನೀಗ ಸುದೀಪ್ ಸರ್ದವ್ರದ್ದು ವಿಡಿಯೋ ಕೆಳಗಡೆ ಬಂದಿದೆ, ಅದನ್ನೇ ಓಪನ್ ಮಾಡ್ಕೊತೀನಿ. ಯಾವ ಥರ ಅಂತ ಸಿಂಪಲ್ಲಾಗಿ ತೋರಿಸೋಕ್ಕೋಸ್ಕರ ಆಲ್ರೆಡಿ ಓಪನ್ ಆಗಿರೋದನ್ನ ತೋರಿಸ್ತೀನಿ. ನೀವು ಬೇಕಾದರೆ ಸರ್ಚ್ ಮಾಡ್ಕೊಂಡು ಮೇಲ್ಗಡೆ ಇರೋ ಸರ್ಚ್ ಮಾಡ್ಕೊಂಡು ನೀವು ಓಪನ್ ಮಾಡ್ಕೋಬೋದಾಗುತ್ತೆ. ನೀವು ಪ್ಲೇ ಮಾಡ್ಕೊಂಡು ಡೌನ್ಲೋಡ್ ಬೇಕಾದ್ರೂ ಮಾಡ್ಕೋಬೋದಾಗುತ್ತೆ. ನೋಡ್ಕೊಳ್ಳಿ, ಹಾಡೆಲ್ಲ ಬಂದು ಇದೇ ಥರ ಬರುತ್ತದೆ. ನಿಮಗೆ ಬೇಕಾಗಿರೋ ಹಾಡುಗಳನ್ನ ಡೌನ್ಲೋಡ್ ಮಾಡ್ಕೋಬೋದು ಅಥವಾ ಜಿಯೋ ಟ್ಯೂನಾಗಿ ಸೆಟ್ ಮಾಡ್ಕೋಬೋದು. ಯಾವ ರೀತಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಳ್ತೀನಿ ಅಂದ್ಕೊಳ್ಳಿ. ಇಲ್ಲಿ ಹಾಡಿನ ಡೀಟೇಲ್ಸ್, ಆಮೇಲೆ ಹಾಡಿರೋರು ಯಾರು, ಡೌನ್ಲೋಡು, ಪ್ಲೇ ಲಿಸ್ಟು, ಪ್ಲೇ ರೇಡಿಯೋ ಆ ಥರ ಎಲ್ಲ ಇರುತ್ತೆ. ಅದರಲ್ಲಿ ನೀವು 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಇಲ್ಲಿ ಸೆಟ್ ಅಂತ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ಆಟೋಮೆಟಿಕ್ಕಾಗಿ ನಿಮಗೆ ಫೋನ್ ರಿಂಗ್ ಟೋನಾಗಿ ಸೆಟ್ ಆಗಿರುತ್ತೆ. ಏನು ಚಾರ್ಜಸ್ ಇರೋಲ್ಲ, ಫ್ರೀಯಾಗಿ ಸೆಟ್ ಆಗಿರೋದ್ರಿಂದ ನೀವು ಚೆಕ್ ಮಾಡ್ಕೊಂಡ್ರೆ ಯಾರಿಗಾರ ಕಾಲ್ ಮಾಡಿಸ್ಕೊಂಡ್ರೆ ಗೊತ್ತಾಗುತ್ತೆ. ಇನ್ನೂ ನನ್ನ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ.